ಹಾ ಸರ್. ಥ್ಯಾಂಕ್ ಯು. ಹೇಳಿ ಸರ್, ಏನ್ ಕತೆ? ಹಾ ಸರ್, ನಾವು ಹಿಂಗೆ ಒಂಥರ ಹೆಂಗ್ ಅಂತ ಬ್ಯಾಚುಲರ್ ಲೈಫ್ ಅಲ್ಲಿ ನಿಂದ ಸ್ವಲ್ಪ ಫ್ಯಾಮಿಲಿ ಲೈಫಿಗೆ ಒಂದ್ ಸೆಂಟ್ರಲ್ ಹೋಗ್ಬಿಟ್ಟೆ ಸರ್ ನಾನು ಬೇರೆ ಕಡೆ. ಅಂದ್ರೆ ಅಂದ್ರೆ ಒಂದು ಹುಡುಗಿನ ಇಷ್ಟಪಟ್ಟು ಬಿಟ್ಟೆ ಸರ್ ನಾನು. ಯಾವ ಒಂದು ಸಮಯದಲ್ಲಿ? ಇವಾಗ ನಾನು ಜಸ್ಟ್ ಒಂದು 6 ಮಂತ್ ಬ್ಯಾಕ್ ಇತ್ತು ಸರ್, ಅಷ್ಟೇ. ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ. ಓಕೆ ಓಕೆ, ನಾನು ಅಲ್ಲಿಗೆ ಬರ್ತೀನಿ. ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಳು ನೀವು? ನಾವು 4 ಜನ ಸರ್. 4. ಹಾ ಹೌದು ಸರ್. ಲಾಸ್ಟ್ ನೋ ನಾನು. ಓ, ನೀವು ಕೊನೆಯವನ್ನ. ಅವರಾ? ಹಾ ಹೌದು ಸರ್. ಮಿಕ್ಕದವ್ರಿಗೆಲ್ಲ ಮದುವೆ ಆಗಿದೆ. ಹಾ ಎಲ್ಲ ಆಗಿದೆ ಸರ್. ಏನು ಓದಿರೋದು ನೀವು? ನಂದು M.Com ಆಗಿದೆ. ಓಕೆ, ನಿಮ್ಮ ದುಡಿಮೆಯನ್ನ ಯಾವ ವರ್ಷದಿಂದ ನೀವು ನಿಮ್ಮ ಯಾವ ವರ್ಷದಿಂದ ನೀವು ಈ ದುಡಿಯೋಕ್ ಶುರು ಮಾಡಿದ್ದು? ನನ್ಗೆ M.Com ಕಂಪ್ಲೀಟ್ ಆದ ತಕ್ಷಣ ನಾನು 1 year ಬ್ಯಾಂಕಿಂಗ್ ಓದಿ ನಾನು ಜಾಬ್ ಮಾಡ್ಕೊಂಡೆ ಸರ್. ನನ್ಗೆ ಜಾಬ್ ಆ ಸಮಯದಲ್ಲಿ ಎಷ್ಟು ವರ್ಷ ಆಗಿರುತ್ತೆ ನಿಮಗೆ? ಒಂದು 25ಗೆ ನಾನು ಜಾಬ್ಗೆ ಸೇರ್ಕೊಂಡಿದ್ದೆ. 25. ಹಾ ಒಂದು 12, 13. ಓಕೆ, 13, 14 ವರ್ಷದಿಂದ ದುಡಿತಾ ಇದ್ದೀರಾ? ಹೌದು ಸರ್. ಅಲ್ಲೆಲ್ಲ ಏನ್ ಲವ್ ಗಿವ್ ಏನ್ ಆಗ್ಲಿಲ್ವೇ? ಇಲ್ಲ ಸರ್, ಅವಾಗೆಲ್ಲ ಸುಮ್ಮನೆ ಜಸ್ಟ್ ಓದ್ಬೇಕು ಈ ತರ ಒಂದ್ ಮೆಂಟಾಲಿಟಿ ಇದ್ದೆ ಸರ್. ಪಾತಾಗಿ ಜಸ್ಟ್ ಏನಂದ್ರೆ ಮೆಂಟಾಲಿಟಿ ಆ ತರ ಯಾವುದೇ ತರದ್ದು ಬೇರೆ ಕಡೆಯಲ್ಲಿ ನಾನು ಆತರ ಏನು ಯಾವ್ದು ಮಾಡ್ಕೊಳ್ಳಿಲ್ಲ ಸರ್. ಒಂದು ಸೆಂಟ್ರಲ್ ಆಯ್ತಪ್ಪ, ದುಡಿತಾ ಇದ್ರಿ, ಮತ್ತೆ ನಿಮಗೆ ಎಂಜಾಯ್ಗೆ ಏನ್ ದಾರಿ ಹುಡಿಕೊಂಡಿದ್ರಿ? ಸ್ವಲ್ಪ ಜಾಲಿಯಾಗಿ ಜಾಲಿಯಾಗಿ ಅಂತಂದ್ರೆ ನನ್ಗೆ ಲಾಂಗ್ ಟ್ರಿಪ್ ಅದು ಎಲ್ಲ ಇದ್ದಾಗ, ನಾನು ಲಾಂಗ್ ಲೀವ್ ಅದು ಇದ್ದಾಗ ಬೇರೆ ಔಟ್ ಸೈಡ್ ಹೋಗೋದು, ಮತ್ತೆ ಗಾಡಿ ಲಾಂಗ್ ಹೋಗ್ಬಿಡ್ತಿದ್ದೆ ಅಷ್ಟೇ. ಓಡಾಡಿ ಜೀವನ ಪೂರ್ತಿ ಲಾಂಗ್ ಟ್ರಿಪ್ ಎಲ್ಲ ಓಡಾಡ್ತಾ ಇದ್ದೆ. ಬಟ್ ಒಂದ್ 6 ಮಂತ್ ಇಂದ ಒಂದು ಯಾವ್ದೋ ಒಂಥರ ಭೂ ಒಳಗಡೆ ಇಲ್ಲದೆ ಇರೋ ಪ್ರಾಣಿ ತರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಅಲ್ಲಿಗೂ ಬರ್ತೀನಿ. ಸೊ ನಮ್ಮಲ್ಲಿ ನಾರ್ಮಲಿ 28, 29, 30 ಆದ್ರೇನೆ ಅಯ್ಯೋ ವಯಸ್ಸಾಗೋಯ್ತು, ಮದುವೆ ಆಗ್ಲಿಲ್ಲ, ಇವನ್ ಕತೆ ಮುಗೀತು ಅನ್ನೋ ರೇಂಜಿ ಮಾತಾಡ್ತಾರೆ. ನಿಮ್ಗೆ ಅಲ್ಲೆಲ್ಲೂ ಆ ಒತ್ತಡಗಳು ಬರ್ಲಿಲ್ವೇ? ಇಲ್ಲ ಸರ್, ಆತರ ಏನ್ ಯಾವ್ದು ನನ್ಗೆ ಒತ್ತಡ ಬರ್ಲಿಲ್ಲ. ಯಾಕೆ ಮತ್ತೆ ಅಲ್ಲಿ ಮನೆಯವರು ಹುಡುಕಿ ಮದುವೆ ಮಾಡ್ಲಿಲ್ವಾ, ಅಥವಾ ಏನಾಯ್ತು ಅಲ್ಲಿ? ಅಂದ್ರೆ ಒಂಥರ ಹುಡುಗರ್ಗೆ ಯಾರು ತರ ಒಂಥರ ಕುದುರೆ ಲಗಮ್ ಇಲ್ದೇ ಇರೋ ತರ ಯಾವ ತರ ಬಿಟ್ಟಿದ್ರೆ ಆ ತರ ಬಿಟ್ಟಿದ್ರೆ ಸರ್. ನಮ್ಗೆ ಅಷ್ಟಾರ ಒಂದ್ ಜಾಬ್ ಮಾಡ್ತಾ ಇದಾರೆ, ಏನೋ ಒಂದು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ರಿ. ಹೌದಾ? ಓಕೆ, ಬಟ್ ನಿಮ್ಗೆ ಅಲ್ಲೆಲ್ಲೋ 29, 30 ಅಲ್ಲೆಲ್ಲೋ ಆಗಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಇಲ್ಲ ಸರ್, ಅವಾಗ ನಮ್ಗೆ ಅನ್ಸಿರೋದು ಒಂದು 1 year ಇಂದ ಅಷ್ಟೇ ಅನ್ಸಿರೋದು ನನ್ಗೆ. ಮದುವೆ ಮಾಡ್ಕೋಬೇಕು, ನಾನು ಒಂದ್ ಲೈಫ್ ಲೀಡ್ ಮಾಡ್ಬೇಕು, ಒಂದು ಫ್ಯಾಮಿಲಿ ಮಾಡ್ಕೋಬೇಕು. ಹೌದು ಸರ್. ನೀವೆಲ್ಲ ಹೈದರಾಬಾದ್ ಅಲ್ಲಿ ಇದ್ರಿ, ಯಾರ ನಮ್ಮ ಕಡೆ ಇದ್ಬಿಟ್ಟಿದ್ರೆ 35 ಹೋದ ಅಂತ ಬ್ಯಾನರ್ ಹಾಕ್ಸ್ಬಿಟ್ಟ. ಸೊ ನಿಮಗೆ 35 ಆಗೋರ್ಗು ಆ ಯೋಚನೆ ಬಂದೇ ಇರ್ಲಿಲ್ಲ? ಹಾ ಸರ್, ಬಂದಿರ್ಲಿಲ್ಲ. ಬಟ್ ಸಡನ್ಲಿ ನನ್ಗೂ ಒಂಚೂರು ಒಂದು 6 ಮಂತ್ ಒಂದ್ ಬ್ಯಾಕು ಒಂದು ಹಿಂಗೆ ಒಂದು ಕೋಇನ್ಸಿಡೆಂಟ್ ಮೇಲೆ ನಾನೊಂದು ಲೇಡಿನ ಪರಿಚಯ ಮಾಡ್ಕೊಂಡೆ ಸರ್ ನಾನು. ಎಲ್ಲಿ? ಗುಲ್ಬರ್ಗ ಸೈಡ್. ಗುಲ್ಬರ್ಗ, ಕಲಬುರ್ಗಿ ಎರಡು ಒಂದೇನಾ? ಹಾ ಹೌದು ಸರ್. ಇವಾಗ ರೀಸೆಂಟ್ ಆಗಿ ಕಲಬುರ್ಗಿ ಆಗಿದೆ ಅದು. ಗುಲ್ಬರ್ಗನೇ ಕಲಬುರ್ಗಿ ಆಗಿದೆ? ಹಾ ಹೌದು ಸರ್. ಅಲ್ಲಿ ಯಾವ ಭಾಗದವ್ರು ನೀವು? ನಾವು ಅಲ್ಲೇ ಗುಲ್ಬರ್ಗ ಲೋಕಲ್ ಸರ್. ಲೋಕಲ್. ಓಕೆ ಫೈನ್. ಅಂದ್ರೆ ಇದು ಹೈದರಾಬಾದ್ ಅಲ್ಲಿ ಶುರುವಾದ ಕಥೆನೂ ಕಲಬುರ್ಗಿ ಇಲ್ಲ? ಕಲಬುರ್ಗಿಯಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಹೇಗ್ ಪರಿಚಯ ಆದ್ರು ಅವರು? ಪರಿಚಯ ಅಂತಂದ್ರೆ ನಾನು ಮ್ಯಾರೇಜ್ಗೆ ಅಂತ ಹೇಳ್ಬಿಟ್ಟು ನಾನು ನಂದು ಬಯೋಡೇಟಾ ಎಲ್ಲ ಸೆಂಡ್ ಮಾಡಿದೆ ಸರ್ ನಾನು ಅವ್ರಿಗೆ. ಓಕೆ. ಬಟ್ ಕೋಇನ್ಸಿಡೆಂಟ್, ಬಟ್ ಅದು ರಾಂಗ್ ನಂಬರ್ ಸರ್. ಬಯೋಡೇಟಾ ಯಾರಿಗೆ ಅಂದ್ರೆ ಆ ನಂಬರ್ ಯಾರು ಕೊಟ್ಟಿದ್ರು ನಿಮ್ಗೆ ಅವ್ರಿಗೆ ಸೆಂಡ್ ಮಾಡಕ್ಕೆ ಅಂತ ನಮ್ ಬ್ರೋಕರ್ ಕೊಟ್ಟಿದ್ರು. ಬಟ್ ಅದು ನಂಬರ್ ಮಿಸ್ಟೇಕ್ ಆಗ್ಬಿಟ್ಟು ಬೇರೆಯವರು ಲೇಡೀಸ್ಗೆ ಹೋಗಿತ್ತು. ಶಾಬಾಷ್. ಓಕೆ, ಅದು ಯಾರಿಗೋ ಕಳ್ಸಕ್ ಹೋಗಿ ಯಾರಿಗೋ ಹೋಗಿದ್ದ? ಹೌದು ಸರ್. ಅದು ಓಕೆ, ಬಟ್ ಕಡೆಗೆ ಯಾರಿಗೆ ಕಳ್ಸ್ಬೇಕು ಅವ್ರಿಗಾದ್ರೂ ಕಳ್ಸಿದ್ರ? ಅದನ್ನ ನಾನು ಅಷ್ಟೊಂದು ನನಗ್ ಇದು ಮಾಡಕ್ ಆಗ್ಲಿಲ್ಲ ಸರ್. ನಾನು ಅದನ್ನ ನಿಂತ ಸುಮ್ನೆ ಆದ್ರಿ ಆತಗೆ ಅಷ್ಟೇ. ಅದಾದ್ಮೇಲೆ ಒಂದ್ 2 days 3 days ಆದ್ಮೇಲೆ ಅಲ್ಲಿಂದ ನನ್ಗೆ ಯಾವ್ದು ರಿಪ್ಲೈ ಕೊಡ್ಲಿಲ್ಲ. ಬಟ್ ಅವರು ಬ್ರೋಕರ್ ಬೇರೆ ಕಾಲ್ ಮಾಡ್ತಾ ಇದ್ರು, ಏನಾಯ್ತು ಸರ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ನಾನೇನ್ ಮಾಡಿದೆ, ಅದನ್ನ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದೆ ಸರ್ ಚಾಟಿಂಗ್. ಓಕೆ. ಚಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಅವರು ಸ್ವಲ್ಪ ಲೇಡಿ ನನ್ ಜೊತೆ ಸ್ವಲ್ಪ ಜಾಸ್ತಿ ಸಲಹೆಯಿಂದ ಮಾತಾಡ ಸ್ಟಾರ್ಟ್ ಮಾಡಿದ್ರು ಸರ್. ಅದೊಂದು ಆತರ ಅದ ಕಳ್ಸಿದ್ಮೇಲೆ. ಹುಡುಗಿನೋ ಯಾರವರು? ಹುಡುಗಿ ಅಂತಂದ್ರೆ ಅವ್ರು ಆಲ್ಮೋಸ್ಟ್ ಆಗಿ ಮದ್ವೆ ಆಗಿದೆ ಸರ್ ಅವ್ರಿಗೆ. ಅದೇಂಗದ ಆಲ್ಮೋಸ್ಟ್ ಮದ್ವೆ ಏನು? ಅದ್ಯಾವ ತರ? ನನ್ಗೆ ಅದು ಅಷ್ಟೇ ಮದ್ವೆ ಆಗಿದೆ. ಆಲ್ಮೋಸ್ಟ್ ಅಂತಂದ್ರೆ ನನಗೆ ಇದು ಒಂಥರ ರೂಢಿ ಆಗ್ಬಿಟ್ಟಿದೆ, ಒಂಥರ ಆಲ್ಮೋಸ್ಟ್ ಅಂದ್ರೆ ಅವ್ರಿಗೆ ಮದ್ವೆ ಆಗಿದೆ ಅವ್ರಿಗೆ.
ಆಲ್ರೆಡಿ. ಕಳ್ಸೋ ಸಮಯದಲ್ಲಿ ಗೊತ್ತಿತ್ತ ಅದು ಮದುವೆ ಆಗಿರೋದು ಅಂತ? ಇಲ್ಲ, ನನಗ್ ಗೊತ್ತಿರ್ಲಿಲ್ಲ ಸರ್ ಅದು. ಕಳ್ಸಾದ್ಮೇಲೆ ಗೊತ್ತಾಯ್ತಾ? ಆದ್ಮೇಲೆ ಗೊತ್ತಾಯ್ತು. ಅದಾದ್ಮೇಲೆ ಚಾಟ್ ಮುಂದುವರ್ಸಿದ್ರಿ ನೀವು? ಅದನ್ನ ಆದ್ಮೇಲೆ ನಾವೇನ್ ಮಾಡಿದೆ, ಬಟ್ ನನ್ಗೆ ಮದುವೆ ಆಗಿಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನು ಅದ್ ಮಾಡಿದ್ದೆ ಸರ್, ಚಾಟಿಂಗ್ ಮಾಡಿದೆ. ಅಂದ್ರೆ ಗೊತ್ತಿಲ್ಲದ ಸಮಯದಲ್ಲಿ ನೀವು ಚಾಟ್ ಮಾಡಿದ್ದು? ಹೌದು, ಚಾಟ್ ಮಾಡಿದೆ. ಚಾಟ್ ಮಾಡಿದ ತಕ್ಷಣ ಬಟ್ ಅವ್ರು ಇರೋದನ್ನ ಹೇಳ್ಕೊಂಡ್ರು ಸರ್. ಪ್ರಾಬ್ಲಮ್ ಅದು ಅಲ್ಲ ಅವ್ರಿಗೆ, ಅವ್ರ ಹತ್ರ ಇರೋ ಪ್ರಾಬ್ಲಮ್ ಏನಿತ್ತು ಅವ್ರ ಪ್ರಾಬ್ಲಮ್? ಅಂದ್ರೆ ಅವರು ಜಾಬ್ ಮಾಡ್ತಾ ಇದಾರೆ ಸರ್. ಅವರು ಗೌರ್ಮೆಂಟ್ ಸರ್ವೆಂಟ್, ಟೀಚರ್ ಇದಾರೆ. ಟೀಚರ್ ಇದ್ದಾರೆ, ಮತ್ತೆ HM ಇದಾರೆ ಅವರು. ಹೆಡ್ ಮಾಸ್ಟರ್ ಇದ್ದಾರೆ. ಬಟ್ ಅವರಿಗೂ ಬಂದ್ಬಿಟ್ಟು ಸೇಮ್ ಸರ್, ಒಂದು 38 to 39 ಸಮಥಿಂಗ್ ಇದೆ ಸರ್ ಅವರಿಗೂ. ಬಟ್ ನಾವು ಮಾತಾಡ್ಬೇಕಾದ್ರೆ ಸಲಿಗೆ ಪ್ರೀತಿ ಅದೆಲ್ಲಾನು ಒಂಥರ ಆಗ್ಬಿಟ್ಟಿದೆ ಸರ್. ಒಂದು 6 month ಅಲ್ಲಿ 6 month ಆಗ್ಬಿಟ್ಟಿದೆ. ಬಟ್ ಮಾತಾಡ್ಬೇಕಾದಾಗ ಬಟ್ ಇನ್ಸಿಡೆಂಟ್ ಆಗಿ ಪ್ರಪೋಸಲ್ ಎಲ್ಲ ಆಯ್ತು ಸರ್ ಅವ್ರ ಕಡೆಯಿಂದ. ಆ ಸಮಯದಲ್ಲಿ ಏನೋ ಅನ್ಸಿರ್ಬೋದು, ಆದ್ರೆ ಅವುಗಳನ್ನೆಲ್ಲ ಮುಂದುವರಿಸೋದು ಯಾವುದೇ ರೀತಿಯಲ್ಲೂ ಒಳ್ಳೇದಲ್ಲ. ಈಗ ಅದು ಯಾರನ್ನೋ ಗುರುಗಳನ್ನ ಕೇಳಿ ತೆಗೆದುಕೊಳ್ಳೋ ನಿರ್ಧಾರ ಅಲ್ಲ ಅದು. ಸರ್ ಒಂಥರ ಇವಾಗ ನಾವು ಅದೇ ಹೇಳ್ತಾರಲ್ಲ ಸರ್, ಮುಂದೆ ಗುರು ಇರ್ಬೇಕು, ಹಿಂದೆ ಗುರು ಇರ್ಬೇಕು. ಸಾರಿ, ನನ್ಗೆ ಹೇಳಕ್ ಇದು ಆಗ್ತದೆ. ಯಾಕೆಂತಂದ್ರೆ ಹಾಗಾಗಿ ನಾವು ಒಂಥರ ಇವಾಗ ನಾವು ಮಾಡ್ಕೊಂಡಿರೋದನ್ನ ಇಬ್ರೇ ನಿರ್ಧಾರ ತಗೊಂಡ್ಮೇಲೆ ಇವಾಗ ನಾವು 3ನೇ ವ್ಯಕ್ತಿ ಕೇಳುವಂತ ಪರಿಸ್ಥಿತಿಗೆ ಬಂದಿದೆ. ಇನ್ನೊಬ್ಬರದಿರೋ ವಿಚಾರಗಳು ನಾವು ತಿಳ್ಕೊಂಡು ಮತ್ತೆ ಮುಂದೆ ಯಾವ ತರನ ಲೀಡ್ ಮಾಡ್ಬೋದು ಅನ್ನೋ ಒಂದು ವಿಚಾರಗಳು ಜಾಸ್ತಿ ಬರ್ತಾ ಇದೆ ಸರ್. ಇವಾಗ ನಾವು ಮಾಡಿರೋದು ತಪ್ಪಿದೆ, ಬಟ್ ನಾವು ಯಾರನ್ನಾಗ್ಲಿ ಇನ್ನೊಬ್ಬರನ್ನ ಕೇಳಿ ನಾವು ಯಾರನ್ನ ಇಷ್ಟಪಟ್ಟಿಲ್ಲ. ಬಟ್ ಇವಾಗ ಏನೋ ಒಂಥರ ಆಗಿದೆ ಅಂತಂದ್ಮೇಲೆ ನಾವು 3ನೇವರೆಗೆ ಹೋಗ್ಬಿಟ್ಟು ನಾವು ತಪ್ಪಾಗಿರೋದನ್ನ ನಾವು ಇನ್ನೊಬ್ರಿಗೂ ಹೇಳ್ಕೊತಾ ಇದೀವಿ ಅನ್ನೋ ಒಂದು ಫೀಲ್ ಇದೆಲ್ಲ ಸರ್, ಅದನ್ನ ಒಂಥರ ಅರಿಸ್ಕೊಳಕ್ ಆಗ್ತಾ ಇಲ್ಲ ನನ್ಗೆ. ಬಟ್ ಮನ್ಸು ಇವಾಗ ನಾನು ತಪ್ಪು ಮಾಡಿದ ನಂತರ ನನ್ನ ಮನ್ಸು ಹೇಳ್ಕೊತಾ ಇದೆ. ಬಟ್ ಅವ್ರು ಕೊಟ್ಟಿರೋ ಪ್ರೀತಿಗೆ ಅದನ್ನ ಬಿಟ್ಟು ಇರಕ್ ಆಗ್ತಾ ಇಲ್ಲ, ಆ ತರ ಆಗ್ಬಿಟ್ಟಿದೆ ಅಸೋಸಿಯೇಷನ್. ಬಟ್ ಆ ಹೆಣ್ಣಿಗೆ ಈಗ ಈ ಎಲ್ಲ ಗೊತ್ತಾದ್ಮೇಲೆ ಆಕೆ ಮನಸ್ಥಿತಿ ಏನಿದೆ? ಅಂದ್ರೆ ಎಲ್ಲ ಬ್ಲಾಕ್ ಮಾಡಿದಾರಾ? ಇಲ್ಲ ಸರ್, ಬ್ಲಾಕ್ ಏನ್ ಮಾಡಿಲ್ಲ. ಬಟ್ ಅವ್ರ ಮನೆಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಫೋನ್ಸ್ ಗಳಾಗ್ಲಿ ಎಲ್ಲ ಕಾಂಟ್ಯಾಕ್ಟ್ಸ್ ಗಳಾಗ್ಲಿ ಎಲ್ಲಾನು ಆಫ್ ಮಾಡಿದಾರೆ. ಆಫ್ ಮಾಡಲ್ಲ ಅಂತಂದ್ರೆ ಬಟ್ ಟೋಟಲ್ ಆಗಿ ಅವ್ರ ಹತ್ರ ಯಾವ್ದು ಕೊಡ್ತಾ ಇಲ್ಲ. ಟೋಟಲ್ ಆಗಿ ಕೊಡ್ತಾ ಇಲ್ಲ. ಬಟ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ಆದ್ರೂ ಯಾಕೆ ಅವ್ರ ಮನೆಯವರು ಈ ತರ ಮಾಡ್ತಾ ಇದಾರೆ ಅನ್ನೋ ಒಂದು ಮೆಂಟಾಲಿಟಿ ನನ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅವ್ರ ಮನೆಯವರು ಏನ್ ಮಾಡ್ತಿದ್ದಾರೆ ಅಂತ? ಅವರು ಅಂತಂದ್ರೆ ಇವಾಗ ಅವ್ರನ್ನ ಹೊಡೆಯೋದು, ಬಡಿಯೋದು, ಈ ತರ ಸರ್. XYZ ಇವಾಗೆಲ್ಲ ಹಳ್ಳಿಗಳಲ್ಲೆಲ್ಲ ಇರುತ್ತಲ್ಲ ಸರ್. ಅಲ್ಲಪ್ಪ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಎಂದಾಗ ಇಂಥವನ್ನೆಲ್ಲ ಬಂದಾಗ ಅದು ಮನೆತನದ ವಿಚಾರ ಅಲ್ವನಯ್ಯ? ಹೌದು ಸರ್, ಅದೇ ಮನೆತನದಲ್ಲಿ ಇದ್ದಾರೆ ಅಂದ್ರೆ ಇಂಥವೆಲ್ಲ ಒಳಹೊಕ್ಕು ಚರ್ಚೆ ಮಾಡೋಕ್ ಯೋಗ್ಯವಲ್ಲದ ಸಂಗತಿಗಳು. ಹೌದು ಸರ್. ಮೊದಲನೇದಾಗಿ ತಿಳ್ಕೊಳ್ಳಿ, ಅವ್ರ ಮನೇಲಿ ಏನ್ ನಡೆದಿದೆಯೋ ಅದ್ ನಂಗೂ ಬೇಡ, ನಿಮ್ಗೂ ಬೇಡ. ಹೌದು ಸರ್. ಅವರು ಹೆಡ್ ಮಾಸ್ಟರ್, ಪ್ರಿನ್ಸಿಪಾಲ್ ಅಥವಾ ಅವ್ರ ಜಿಲ್ಲಾ ಅಧ್ಯಕ್ಷರು ಬೇಕಾಗಿಲ್ಲ ಅದು. ಹೌದು ಸರ್. ನಿಮಗೆ ಪ್ರೀತಿ ಆಗಿದೆ ಅಥವಾ ನಾವಿಬ್ರು ಮಾತಾಡ್ಕೊಂಡಿದ್ದೀವಿ, ಅದ್ ಮಾಡ್ಕೊಂಡು ಒಬ್ಬಳು ವಿವಾಹ ಆಗಿರೋ ಒಬ್ಬಳು ಹೆಣ್ಣು ಮಗಳು ಅಥವಾ ಹೆಣ್ಣಿನ ಕುರಿತು ಆಕೆನೇ ಪ್ರಪೋಸ್ ಮಾಡಲಿ, ಆಕೆನೇ ಮೇಲ್ ಬೀಳಲಿ, ಆಕೆನೇ ನಿಮಗೇನು ಅನ್ಲಿ, ಈ ವಿಚಾರದಲ್ಲಿ ಹೋಗಿರೋದು, ಮುಂದುವರೆದಿರೋದು ಅಥವಾ ಅದಕ್ಕೆ ಅವ್ಳ ಗಂಡ ಅವ್ರಿಗೆ ಇಷ್ಟ ಇಲ್ವಾ, ಗಂಡನಿಂದ ತೊಂದರೆ ಇದೆಯಾ, ಬಿಡಿಸ್ಕೊಂಡು ಬೇರೆ ಮದುವೆ ಆಗ್ಲಿ ಬಿಡಿ. ಆದ್ರೆ ನೀವು ಒಬ್ಬ ಹುಡುಗನಾಗಿ ನೀವು ಒಂಟಿ ಇದ್ದೀರಾ. ಹೌದು ಸರ್. ನಿಮಗೆ ಆ ಕಡೆ ಈ ಕಡೆ ಯಾರು ಕೇಳೋಕಿಲ್ಲದೆ ಇರ್ಬೋದು, ಅಥವಾ ವಾಟ್ ಎವರ್ ಇಟ್ ಇಸ್, ನಿಮಗೆ ಅಲ್ಲಿ ಕಳ್ಕೊಳೋದು ಏನೂ ಇಲ್ಲ. ಆದ್ರೆ ಒಂದು ಸಂಸಾರವಾಗಿ ಮಕ್ಕಳಿಲ್ಲದೆ ಇರ್ಬೋದು, ಆದ್ರೆ ಗಂಡ, ಸಂಸಾರ, ಅತ್ತೆ ಮಾವ, ಮೈದ್ನ ಅಥವಾ ಇವರ ಅಪ್ಪ ಅಮ್ಮ, ಹೆಣ್ಣಿನ ಅಪ್ಪ ಅಮ್ಮ, ಅಣ್ಣ ತಮ್ಮಂದಿರು, ಅವ್ರದ್ದೊಂದು ಕುಟುಂಬ ಇದೆಯಪ್ಪ. ಹೌದು ಸರ್. ಇಲ್ಲಿ ನಿನಗೆ ಇನ್ನೂ 3 ವರ್ಷ ಮುಂದುವರೆದ್ರು ನಿಂಗೆ ಕಳ್ಕೊಳೋದು ಏನಿಲ್ಲ ಅಲ್ಲಿ. ಈ ವಿಚಾರದಲ್ಲಿ ನಿಮ್ 39 ಇದೆಯೋ, 29 ಇದೆಯೋ, 49 ಇದೆಯೋ, ಆಗಬೇಕಾ ಯೋಗ್ಯವಾಗಿ ಒಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ, ಯಾವುದೋ ನಿಮ್ಮದೇ ವಯಸ್ಸಿನ ಅಥವಾ ಗಂಡ ಬಿಟ್ಟು ಡೈವರ್ಸ್ ಆಗಿರ್ಬೋದು, ಗಂಡ ತೀರೋಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಗಂಡ ಇದ್ದು ಹಂಗ್ ಮಾಡೋದಾದ್ರೆ ಯಾರು ಗಂಡ ಡೈವರ್ಸ್ ಆಗಿರೋರ್ನು ಇಲ್ಲದೆ ಇರೋರ್ನು ಮದುವೆ ಮುಗ್ದೋಯ್ತಲ್ಲ.
ಈಗ ಹೌದು ಸರ್. ಹಂಗೆಲ್ಲ ಪ್ರೀತಿ ಯಾರ ಮೇಲೆ ಬೇಕಾದ್ರೂ ಹುಟ್ಟಲ್ಲ ಸರ್ ಅಂತ ಹೇಳ್ಬಿಟ್ಟು ನಾವು ಹೀಗೆ ಒಂದು ಸಂಸಾರ ಹಾಳು ಮಾಡ್ಲಿಕ್ಕೆ ನಾವು ಕಾರಣ ಆಗಬಾರ್ದು. ಹೌದು ಸರ್. ಆಕೆಗೆ ತನ್ನ ಗಂಡನ ಕುರಿತು ಸಂಸಾರದ ಕುರಿತು 1000 ಆರೋಪಗಳು ಕಂಪ್ಲೇಂಟ್ಗಳು ಇರ್ಬೋದು. ಆದರೆ ಇದು ಆಕೆಗೆ ಸರಿಯಾದ ಮಾರ್ಗ ಅಲ್ಲ. ಒಬ್ಬಳು ಹೆಡ್ ಮೇಸ್ಟರ್ ಆಗಿ, ಒಬ್ಬಳು ಶಿಕ್ಷಕಿಯಾಗಿ, ಮನೆಯ ಯಜಮಾನಿಯಾಗಿ, ಗಂಡನಿಗೆ ಹೆಂಡತಿಯಾಗಿ ಇದು ಅವಳಿಗೂ ನಿಮಗೂ ತಾತ್ಕಾಲಿಕ ಸುಖ ಕೊಟ್ಟಂತ ಅನ್ನಿಸ್ಬೋದು. ಬೀದಿ ಹೆಣವಾಗ್ಬಿಡ್ತಾರೆ. ಹೌದು ಸರ್. ಯಾಕಂದ್ರೆ ಇವತ್ತು ಇಷ್ಟಿದೆಯಲ್ಲಪ್ಪ, ಇದು ಹಿಂಗೆ ಮುಂದುವರೆದ್ರೆ ಅಂತಿಮವಾಗಿ ತಮ್ಮ ಮನೆತನದ ಗೌರವಗಳು ಅಂತ ಬಂದಾಗ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ಬಟ್ ಇದನ್ನ ನಿಮ್ಮ ಹಂತದಲ್ಲಿ ಯೋಚನೆ ಮಾಡಿ ಹೇಳೋದಾದ್ರೆ, ಅಥವಾ ನಿಮಗೆ ಮಾತ್ರ ಏನೋ ಹೇಳೋದಾದ್ರೆ, ನಿನ್ನ ಮನೆಯಲ್ಲಿರೋ ಯಾವುದೋ ಒಂದು ಹೆಣ್ಣು ಹೌದು. ಏನೋ ಕಾರಣಕ್ಕೆ ನಿನ್ನಿಂದ ಬೇಜಾರಾಯ್ತು, ನಿಮ್ಮ ಅಣ್ಣನಿಂದಲೋ ತಮ್ಮನಿಂದಲೋ ಅಪ್ಪನಿಂದಲೋ ಬೇಜಾರಾಯ್ತು ಅಂತ ಮನೆ ಹೆಣ್ಣು ಮಕ್ಕಳು ಹೀಗೆ ತಪ್ಪು ಮಾರ್ಗ ಹಿಡಿದು ನಡೆಯೋದಾದ್ರೆ ನೀವು ಒಪ್ತೀರೋ? ನಿಮ್ಮ ಅಣ್ಣನಿಗೆ ಇಲ್ಲ ಬೇರೆ ಮದುವೆ ಆಗಿದೆಯಲ್ಲ, ಹೌದು ಸರ್. ಅವ್ರು ಹೆಂಡ್ತಿದ್ರು ಯಾಕೋ ನಿಮ್ಮ ಅಣ್ಣನಿಂದ ಖುಷಿ ಇಲ್ಲ ಅಂದ್ಕೊಂಡು ಹಿಂಗೆ ಒಳಗಡೆ ಬೇರೆ ಏನೋ ಮಾಡ್ತಿರೋದಾದ್ರೆ, ಒಬ್ಬ ಮೈದ್ನನಾಗಿ ನೀವು ಅದನ್ನ ನೋಡಿ ಸುಮ್ಮನೆ ಇರ್ತೀರಾ? ಸುಮ್ನೆ ಇರಕ್ಕಾಗಲ್ಲ ಸರ್. ಆಗಲ್ಲ. ನನಗೆ ಯಾವ್ದು ಸುಮ್ಮನೆ ಇರೋಕ್ಕಾಗಲ್ವೋ ಅವ್ರ ಗಂಡಂಗೂ ರಕ್ತ ಕುದಿಯುತ್ತಲ್ಲ. ಹೌದು ಸರ್. ನನಗಾದ್ರೆ ಅದು ಚಂದ, ಅಥವಾ ನನ್ನ ವಿಚಾರದಲ್ಲಾದ್ರೆ ಅದೇನು ಅಧರ್ಮ ಅಲ್ಲ. ಬಟ್ ನನ್ನ ಅಣ್ಣ ತಮ್ಮಂದಿರ ವಿಚಾರದಲ್ಲಾದ್ರೆ ಅದು ಅಧರ್ಮ. ಅಂದ್ರೆ ಧರ್ಮ ಅವ್ರಿಗೊಂದು ಇವ್ರಿಗೊಂದಿರುತ್ತಾ? ಇಲ್ಲ ಸರ್, ಎಲ್ಲರಿಗೂ ಒಂದೇ ಇರುತ್ತೆ. ಇಲ್ಲೇ ನಿಜವಾಗಿಯೂ ನಾವು ಮನುಷ್ಯರಾಗಬೇಕಾಗಿರೋದು. ಬೇಡಿ ಹೌದು. ಆ ಥರ ನೋಡಿ. ನನಗನ್ಸೋದು ಅವರ ಹೆಣ್ಣು ಅಥವಾ ಆ ಹೆಣ್ಣು ಯಾರಿದ್ದಾರೆ ಅವರು ನಾಳೆ ದಿನ ಅವ್ರು ಬಚಾವಾಗ್ಲಿಕ್ಕೆ ಇರೋ ತಪ್ಪನ್ನೆಲ್ಲ ನಿಮ್ಮ ಮೇಲೆ ಹಾಕಿದ್ರು ನೀವೇನು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಹೌದು ಸರ್, ಇವಾಗ ತುಂಬಾ ಪರಿಸ್ಥಿತಿ ವಿಚಾರಗಳೆಲ್ಲ ಹಂಗೆ ಆಗಿದ್ದಾವೆ. ಕಡೆಗೆ ಏನು ತುಂಬಾ ಭೀಕರವಾಗಿ ಅಂತ್ಯ ಆಗ್ಬಿಟ್ಟಿರ್ತಾರೆ ಅವರು. ಹೌದು ಹೌದು ಸರ್. ನೀವು ಇಷ್ಟೂ ದಿನ ಬ್ಯಾಚುಲರ್ ಆಗಿದ್ದು, ಒಂಟಿಯಾಗಿದ್ದು ಕೂಡ ಎಲ್ಲೂ ಕೆಟ್ಟ ಹೆಸರು ತಾಳ್ದಂಗೆ, ಯಾರ ಹೆಣ್ಮಕ್ಳು ಬದುಕು ಹಾಳು ಮಾಡ್ದಂಗೆ ಬಂದು ಇಲ್ಲೆಲ್ಲೋ ಬಂದು ಯಾಕೆ ಹಿಂಗೆ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಆಕೆ ನಾಳೆ ದಿನ ಇನ್ನೇನೋ ಅದು ತಿರುಗಿ ಅಲ್ಲಿ ಏನೋ ತೊಂದರೆ ಆಗಿ, ಅವರೇ ಏನೋ ಕೋಪಕ್ಕೆ ಆ ಹೆಣ್ಣಿಗೇನೋ ತೊಂದರೆ ಮಾಡಿ, ಕಡೆಗೆ ಮೆಸೇಜು ಎಲ್ಲ ತೆಗ್ತಾ ಕಡೆಗೆ ನಿನ್ನಿಂದ ಏನೋ ಆಯಿತು ಅಂತ ಒಂದು ಕತೆ ಕಟ್ಟಿದ್ರೆ ನೀನು ಯಾರಿಗೂ ಉತ್ತರ ಕೊಡೋಕ್ಕಾಗಲ್ಲ ಆಮೇಲೆ. ಹೌದು ಸರ್, ಆ ತರ ಆಗ್ಬಿಡುತ್ತೆ ಸರ್. ಖಂಡಿತ ಇಲ್ಲ. ಆಗುತ್ತೆ. ಹೌದು ಸರ್. ಬೇಡವೇ ಬೇಡ. ಹಂಗೂ ಆಗೋದಿದ್ರೆ ಗೌರವಾನ್ವಿತವಾಗಿ ಒಳ್ಳೆ ಜಾಬ್ ಇದೆ, ದುಡಿಮೆ ಇದೆ, ಇನ್ನೊಂದು ಹೌದು. ಆಗಿ ಆ ಥರ ಜೀವನ ಕಟ್ಕೊಳ್ಳಿ. ಅದು ಬಿಟ್ಟು ಮೇಲ್ನೋಟಕ್ಕೆ ಮಾತ್ರ ನಾನು ಮದುವೆ ಆಗಿಲ್ಲ, ನಾನು ಹಿಂಗೆ ಇದ್ದೀನಿ, ಖುಷಿಯಾಗಿದ್ದೀನಿ ಅನ್ನೋದು ಒಳಗಡೆ ಇಂಥವು ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದಿವ್ಸ ಬೆತ್ತಲ ಹಾಗೆ ಆಗ್ತೀರಿ. ಎಷ್ಟು ದಿನ ಮುಚ್ಚಿಡ್ತೀರವ? ಹೌದು ಈಗ ಸರ್. ಈ ಸಂಬಂಧ ಕೂಡ ಎಂದೋ ಒಂದು ದಿನ ಅಯ್ಯೋ ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತಲೇ ಶುರು ಮಾಡಿರ್ತೀರ. ಈ ಹೌದು ಸರ್. ಜಗತ್ತಲ್ಲಿ ಅಂತಹ ಯಾವ ವಿಚಾರವೂ ಇಲ್ಲ ಪಂಚಭೂತಗಳಿಗೆ ಅರಿವಾಗದೆ ಮಾಡಬಹುದಾದಂಥದ್ದು. ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿ ಇವು ಕಣ್ತಪ್ಪಿಸಿ ಜಗತ್ತಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಅವುಗಳ ಕರ್ಮ ಎಲ್ಲೋ ರೆಕಾರ್ಡ್ ಆಗ್ತವೆ, ಟೆಲಿಕಾಸ್ಟ್ ಆಗಬಾರ್ದು ಜಾಗದಲ್ಲಿ ಟೆಲಿಕಾಸ್ಟ್ ಆಗ್ತವೆ, ಕಡೆಗೆ ಸಿಗಾಕೊಳ್ತೀರ. ಇವಾಗ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ ಸರ್. ಆಲ್ರೆಡಿ ಟೆಲಿಕಾಸ್ಟ್ ಆಗ್ಬಿಟ್ಟಿದೆ ನಮ್ದೆಲ್ಲಾನು. ಆಕೆ ಬಚಾವ್ ನಾನು ಇರೋ ಕೆಲಸ ಉಳಿಸ್ಕೊಳ್ಬೇಕು, ಜೀವನ ಉಳಿಸ್ಕೊಳ್ಬೇಕು, ತಡೆಯಪ್ಪ ಇದೆ ಈ ಹೆಡ್ಮೇಸ್ಟ್ರ್ ಕೆಲಸ ಅಟ್ಲೀಸ್ಟ್ ಇಷ್ಟ ಇರೋದ್ರಲ್ಲಿ ಜೀವನ ಮಾಡೋಣ, ಹಿಂಗೇನೋ ದಾರಿ ಹುಡುಕಿ ಸುಖಪಟ್ಟು ಸಂತೋಷಪಟ್ಟು ಕಡೆಗೆ ಒಂದಿನ ಅಯ್ಯೋಯಪ್ಪ ಇದು ಒಂದರಿಂದ ನನಗೆ ಇಷ್ಟು ನನ್ನ ಸಂಸಾರ ನನ್ನ ಕೆಲಸ ಎಲ್ಲ ಹೋಗುತ್ತಾ ಅಂದಾಗ ನಿನ್ನನ್ನು ಎಷ್ಟು ಅಪರಾಧಿಯಾಗಿ ನಿಲ್ಲಿಸ್ಬೋದು ಅಷ್ಟು ನಿಲ್ಲಿಸ್ತಾರೆ. ಹೌದು ಸರ್. ಅದು ಅವರು ಬಚಾವಾಗಲಿಕ್ಕೆ ಯಾರನ್ನು ಬೇಕಾದರೂ ಗುಂಡಿಗೆ ತಳ್ಳುತ್ತಾರೆ. ಹೌದು ಸರ್, ಇದಂತೂ ಸತ್ಯ. ಈ ಥರದ ವಿಚಾರಗಳಲ್ಲಿ ಹೋಗೋದು, ಭಾಗಿಯಾಗೋದು ಇವೆಲ್ಲ ಬಹಳ ದೊಡ್ಡ ತಪ್ಪು. ಬೇಡಪ್ಪ, ಅದು ಒಳ್ಳೇದ ಕೆಟ್ಟದ್ದ ಅಂತ ಏನಿಲ್ಲ. ನನ್ನ ಮನೆಯಲ್ಲಿ ಈಗ ಆಯಿತು, ನೀವೇ ಏನೋ ಮದುವೆ ಆಗಿದ್ರಿ, ನಿಮ್ಮಿಂದಲೇ ನಿಮ್ಮ ಹೆಂಡತಿಗೆ ಯಾಕೋ ಖುಷಿ ನೆಮ್ಮದಿ ಇರಲಿಲ್ಲ, ಅವಳೇನೋ ದಾರಿ ಹುಡುಕೊಂಡ್ಲು, ಡೈವರ್ಸ್ ಕೊಡದೆ ನಿನ್ನ ಜೊತೆಲೇ ನಗ್ ತೆಗೆದುಕೊಂಡು ಹೊರಗಡೆ ಇನ್ನೇನೋ ತಪ್ಪು ಮಾಡ್ತಿದ್ಲು, ಅದು ನಿನ್ಗೆ ಒಂದಿವ್ಸ ಗೊತ್ತಾಯಿತು, ಹೆಂಗಾಗುತ್ತೆ ಹೃದಯ? ಫೀಲ್ ಆಗ್ತದೆ ಸರ್. ಅದನ್ನ ಹಂಗೆ ಅವ್ರ ಮನೆ ಗಂಡನಿಗೂ ಹಂಗೆ ಆಗಿರ್ಬೋದು. ಬೇಡ ಪಾಪ, ಚೆನ್ನಾಗಿ ಕಷ್ಟಪಟ್ಟಿದ್ದೀರಾ, ಇಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಬದುಕೊಂಡು ಲೈಫ್ನ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದ್ದೀರಾ. ಇಲ್ಲೆಲ್ಲೋ ಆಗಬೇಕಾ? ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ರಾಜಮಾರ್ಗದಲ್ಲಿ ಹೋಗಿ ಒಂದು ಹೆಣ್ಮಗಳನ್ನ ಮದುವೆ ಆಗಿ ಜೀವನ ಮಾಡಿ. ಅದು ಬಿಟ್ಟು ಇವೆಲ್ಲ ರಾತ್ರಿ ಮೆಸೇಜಲ್ಲಿ ಚಾಟಲ್ಲಿ ಚಂದ ಅನ್ಸಿದ್ರು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲೇ ಅಯ್ಯೋ ನಾನು ಎಂಥ ಹೊಲಸು ಕೆಲಸ ಮಾಡಿಕೊಂಡೆ, ಇನ್ನು ಭಯ ಆತಂಕದಲ್ಲೇ ಬದುಕಬೇಕಾಗುತ್ತೆ. ಇಲ್ಲ ಸರ್, ತಪ್ಪು ಮಾಡಿದ್ರೆ ಅಂತ ನಾವು ಮನಸ್ಸಾಕ್ಷಿಗಿದೆ ಅದನ್ನ ತಿದ್ಕೋತೀನಿ ಅನ್ನೋ ಬಿಟ್ಟು ಬಿಡಿ ಅವರ ತಿದ್ಕೋತೀನಿ ಸರ್ ಅದನ್ನ. ಯಾಕಂತಂದ್ರೆ ನನ್ಗೂ ಒಂಥರ ಬ್ಯಾಚುಲರ್ ಲೈಫ್ ಅಲ್ಲಿ ನಾವು ಒಂಥರ ಬೇರೆ ಕಡೆ ಯಾವುದೇ ತರ ಯೋಚನೆಯಲ್ಲಿ ಹೋಗಿದ್ದೆವು. ಬಟ್ ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್. ಅದನ್ನ ಸರ್ ಯಾವಾಗಲೂ ಮನುಷ್ಯ ಬ್ಯಾಚುಲರ್, ಏನೋ ಮೇಲ್ನೋಟಕ್ಕೆ ಮದುವೆ ಸಂಬಂಧಗಳು, ಅಂತಿಮವಾಗಿ ಒಬ್ಬಂಟಿನೇ ತಾನೆ. ಒಬ್ಬಂಟಿನೇ ಸರ್. ಅದೇ ಸತ್ಯ ಸರ್.
ಉಳಿದಿದ್ದವೆಲ್ಲ ಏನೋ ಸುಖದ ದಾರಿ ಇದಾವೆ, ಆದ್ರೆ ಅದನ್ನ ರಾಜಮಾರ್ಗ ಅಂತ ಇದೆ. ಮದುವೆ ಆಗಬೇಕು, ಎಲ್ಲಾ ರೀತಿ ಸುಖ ಸಂತೋಷ ನೆಮ್ಮದಿಯನ್ನು ಅನುಭವಿಸಬೇಕು. ಅದೇ ಸರ್, ಇದು ಅಂತೂ ಸತ್ಯ ಸರ್. ಬಟ್ ನಾವು ತಪ್ಪು ಮಾಡಿದೀವಿ ಅಂತ ನಮ್ಗೆ ಪ್ರಾಯಶ್ಚಿತ್ತ ಆಗೋವರೆಗೂ ನಾವು ತಪ್ಪುನ ಅರಿವಾಗಲ್ಲ ಸರ್. ಇವಾಗ ನಾವು ಈ ತಪ್ಪಾದ್ಮೇಲೆ ನಮ್ಗೆ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅನಿಸ್ತಾ ನಿಮಗಾದ್ರೂ ಇದೆ. ಇಷ್ಟ ಆದ್ರೂ ಕಾಲ ಇದೆ ಸರ್, ಕೆಲವೊಬ್ರಿಗೆ ಕಾಲ ಮಿಂಚ್ ಹೋಗ್ಬಿಟ್ಟಿರುತ್ತೆ, ಮಚ್ಚು ದೊಣ್ಣೆ ಇಟ್ಕೊಂಡು ಹುಡುಕ್ತಾ ಇರ್ತಾರೆ ಆ ಕಡೆ ಅವರು. ಇಲ್ಲ ಸರ್, ವಿಚಾರವೇ ಹಾಗೆ ಸರ್. ಹೌದು ಸರ್, ಆ ತರನ ನಾವು ನೋಡಿದೀವಿ ಸರ್, ಅದನ್ನ ಕೇಳಿದೀವಿ. ಬಟ್ ಈ ಕಡೆ ಆದ್ರೂ ನೀವ್ ಇಷ್ಟ ದಿನ ಹೆಂಗ್ ಬದುಕುದ್ರಿ, ಎಷ್ಟ್ ಸಂಬಳ, ಎಂತ ಜಾಬು, ಯಾವುದು ಮ್ಯಾಟ್ರ್ ಆಗಲ್ಲ. ನಮ್ಮ ತಪ್ಪು ದಾರಿಗಳು, ತಪ್ಪು ನಿರ್ಧಾರಗಳು, ಹೊಲಸು ಸಂಬಂಧಗಳು, ಅಕ್ರಮ ವಿಚಾರಗಳು ನಮ್ಮನ್ನ ನಾವು ತಿಂದ ಹಾಕೇ ಆಗುತ್ತವೆ. ಸ್ವಲ್ಪ ತಡವಾಗಿ, ಕೆಲವೊಬ್ರು ಬೇಗ ಹೋಗ್ತಾರೆ, ಕೆಲವೊಬ್ರು ಲೇಟಾಗಿ ಹೋಗುತ್ತಾರೆ. ಹಾಗಾಗಿ ನನಗನ್ಸುತ್ತೆ ಹೀಗೆ ಅವ್ರೇನೋ ಮಚ್ಚು ದೊಣ್ಣೆ ಹಿಡ್ಕೊಂಡು ಹುಡುಕೋದು ಬೇಡ ಸರ್. ಆದರೆ ನಿನ್ನ ಕಾರಣಕ್ಕೆ ಆ ಹೆಣ್ಣು ದಾರಿ ತಪ್ಪಿ ಅವಳ ಸಂಸಾರ ಹಾಳಾಯ್ತು ಅಂತ ಅಂದಾಗ ಆ ವ್ಯಕ್ತಿ, ಆ ಮನೆಯಲ್ಲಿರೋ ಯಾರೋ ಹಿರಿ ಜೀವಗಳು ಬಿಡು ದೇವ್ರು ನೋಡ್ಕೊಳ್ತಾನೆ ಅಂದಾಗ ಅವ್ರೇನೋ ನಿಮ್ಗೆ ಹೊಡೆಯೋದು ಬೇಡ, ಆ ದೇವ್ರು ನೋಡ್ಕೊಳ್ತಾನೆ ಅಂತ ಅಂದ್ರಲ್ಲ, ಅದೇ ನಿಮ್ಮನ್ನ ಮಣ್ಣು ಮಾಡಿಬಿಡುತ್ತೆ. ಅದೇ ಸರ್, ಇವಾಗ ಯಾವುದೇ ತರದ ಶಾಪ ಆಗ್ಲಿ ಅದು ತಟ್ಟುತ್ತಲ್ಲ ಸರ್ ನಮ್ಗೆ. ಖಂಡಿತ. ಇವಾಗ ನಾವು ಹುಡ್ಕೊಂಡು ಬಂದು ಹೊಡೆಯೋ ಶಕ್ತಿ ಇದ್ರೆ ಬತಾನೆ ಅಂದ್ಕೊಳ್ಳಿ, ಬರ್ದೆ ಅವನ ಪಾಪ ಅವನೇನೋ ನೋವಲ್ಲಿ ಆಯ್ತು ಅನುಭವ ದೇವ್ರು ನೋಡ್ಕೊಳ್ತಾನೆ ಬಿಡು ಅಂದಾಗ ನಾನು ತುಂಬಾ ಸಾರಿ ಹೇಳ್ತೀನಿ, ಯಾಕಂದ್ರೆ ಮನುಷ್ಯ ರೇಟ್ ತಡಿಬಹುದು, ಆದ್ರೆ ಆ ಕಾಲದ ಹೊಡೆತ, ವಿಧಿಯ ಹೊಡೆತ, ಕರ್ಮದ ಹೊಡೆತ ಇದೆಯಲ್ಲ, ಯಾರಾದ್ರೂ ಬಿಡು ದೇವ್ರು ನೋಡ್ಕೊಳ್ತಾನೆ ಅಂದ್ಕೊಂಡು ನೊಂದ್ಕೊಂಡು ಸುಮ್ಮನೆ ಆದ್ರಲ್ಲ, ಅವ್ರು ಸೋತ್ರು ನೀವು ಗೆದ್ರು ಅಂದ್ಕೊಳ್ಬೇಡಿ, ಅಲ್ಲಿಂದ ನಿಮ್ಮ ಅವನತಿ ಶುರು ಆಯ್ತು ಅಂತ. ಹೌದು ಸರ್, ಯಾರಿಗೂ ಯಾರ ಸಂಸಾರದಲ್ಲೂ ನಾವು ಹೋಗಿ ಆತರ ಏನ್ ಮಾಡ್ತೀರಿ ಪಾಪ, ಒಂಟಿಯಾಗಿದ್ದೀರಿ ಯಾರೋ ಹಂಗೆ ಅಂದಾಗ ಮೆಸೇಜ್ ಮಾಡಿದ್ದು ತಪ್ಪಲ್ಲ, ಬಟ್ ಯಾವಾಗ ಆಕೆ ವಿವಾಹಿತೆ ಅಂತ ಗೊತ್ತಾಯ್ತಲ್ಲ, ನಾವು ಆ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು. ಹೌದು ಸರ್, ಅದನ್ನ ಎಚ್ಚರವಾಗಿರ್ಲಿಲ್ಲ, ಒಂಚೂರು ಎಡವಿ ಬಿಟ್ಟೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ. ನೋಡಿ ಈಗ ನಿಮ್ ದೊಡ್ಡ ಗುಣ, ಈಗ ನೀವು ತಿದ್ದುಕೊಳ್ತಾ ಇದ್ದೀರಾ ಬೇಡ ಸರ್ ಅಂತ. ಈಗ ನಾಳೆ ಆಕೆನೇ ಮೆಸೇಜ್ ಮಾಡಿದ್ರು, ಇಲ್ಲ ಕಣಮ್ಮ ನಂಗೆ ಆಗಲ್ಲ, ನಾನು ಈ ವಿಚಾರದಲ್ಲಿ ನಿನ್ನ ಸಂಸಾರ ಹಾಳು ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ, ಇವೆಲ್ಲ ಕ್ಷಣಿಕ ಸುಖ, ಕೊಟ್ಟು ಬೆಳಿಗ್ಗೆ ನರಕ ತೋರಿಸ್ತವೆ. ಹೌದು ಸರ್, ಇವಾಗ ಅವ್ರನ್ನ ಫೋನ್ ಕಸ್ಕೊಂಡಿದ್ರೆ ಬಟ್ ಬೇರೆ ನಂಬರ್ ತಗೊಂಡು ಫೋನ್ ಮಾಡೋದ್ರಿಂದ ನನ್ಗೂ ಒಂಥರ ಅವ್ರು ಮಾತಾಡೋದ್ ನೋಡಿದ್ರೆ ನಮಗೂ ಒಂಚೂರು ಒಂದಿಷ್ಟೊಂದ್ ದಿನ ಮಾತಾಡಿರ್ತೀವಿ, ಬಟ್ ಸಡನ್ಲಿ ಬಿಡಕ್ಕೂ ಆಗಲ್ಲ. ಬಟ್ ಕಷ್ಟ ನಾನೇ ಅನುಭವಿಸ್ತೀನಿ, ಬಟ್ ಸ್ವಲ್ಪದ್ರಲ್ಲಿ ಕಷ್ಟ ಅನುಭವಿಸ್ಬೋದು ಆಗ್ಬೋದು. ಅದನ್ನ ಮತ್ತೆ ಸುಮ್ನೆ ಅದೇ ಮುಂದೆ ದೂರ ಆಗ್ಬೋದು ಅಂತ ಅನ್ಕೊಂಡು ನಾನು ಸುಮ್ನೆ ಬೇಡ ಬಿಟ್ಬಿಡಿ, ನಿಮ್ಮ ಪಾಡಿ ನೀವು ನಿಮ್ಮ ರೀತಿಯಲ್ಲಿ ಬದುಕನ್ನು ನಡೆಸ್ಕೊಂಡು ಗೌರವಾನ್ವಿತವಾಗಿ ಯಾವ್ದಾರ ಒಂದು ಹೆಣ್ಮಗಳು ಮದುವೆಯಾಗಿ ಜೀವನ ಮಾಡಿ, ಇವೆಲ್ಲ ಒಳ್ಳೇದಲ್ಲ. ಶುಭವಾಗ್ಲಿ ಪಾಪ, ನಿಮ್ಮ ಗುಣ ದೊಡ್ಡದು ಪಾಪ. ಈಗ ಅದು ಅರ್ಥ ಮಾಡಿಕೊಂಡು ಬೇಡಪ್ಪ ಅಂತ ಬಿಡ್ತಾ ಇದ್ದೀರಿ, ಅದ್ರ ಪಾಡಿಗೆ ಬಿಡಿ. ತ್ಯಾಗ ಮಾಡೋದ್ರಲ್ಲೇ ಸುಖ ಇದೆ, ಬರೀ ಬೇಕು ಅಂದ್ರೆ ಅದು ನಿಮ್ಮನ್ನ ಬೀದಿಗೆ ತಗೊಂಬರುತ್ತೆ ಅಷ್ಟೇ. ಅದಂತೂ ಸತ್ಯ ಸರ್, ಅದನ್ನೇ ಸತ್ಯ ಅಂತ ಹೇಳ್ತಾರೆ. ನಗ್ನಗ್ತಾ ದೂರ ಆಗ್ಬೋದು ಒಳ್ಳೇದು ಸರ್, ಅದನ್ನ ಅಳ್ಕೊಂಡು ದೂರ ಮಾಡ್ಕೊಡೋದ್ರಿಂದ ಜೀವನ. ಇಡೀ ಸಮಾಜ ಕಂಬ ಕಟ್ಟೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕು. ಅದೇ ಸರ್, ನಾವು ಹಾಕೊಳ್ಳೋದು ಬಟ್ಟೆಗ ಏನಕ್ಕೆ ಅಂತ ಹೇಳ್ಬಿಟ್ಟು ಅದೇ ಯೋಚನೆಯಲ್ಲಿ ಸುಮ್ನೆ ಇದ್ಬಿಟ್ಟಿದೀನಿ ಸರ್. ಆಯ್ತು, ಒಳ್ಳೇದಾಗ್ಲಿ, ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ. ಬಹಳ ಒಳ್ಳೆ ರೀತಿ ತಿದ್ದುಕೊಂಡಿದ್ದೀರಿ. ಹೌದು, ಇದೊಂದು ತಪ್ಪೇ ಇರಬಹುದು, ಬಟ್ ಇಲ್ಲಿವರೆಗೂ ಜೀವನ ಚೆನ್ನಾಗಿ ಮಾಡಿ. ಇಲ್ಲ ಸರ್, ತಪ್ಪು ಮಾಡೋದು ಸಹಜ, ಬಟ್ ಅದನ್ನ ತಿದ್ಕೊಂಡು ಹೋಗೋದು ಅನ್ನೋದು ಮನುಷ್ಯ ಗುಣ ಅಂತ ಹೇಳ್ಬಿಟ್ಟು ನಾನು ಅದನ್ನ ಸ್ವೀಕಾರ ಮಾಡಿದ್ದೇನೆ ಸರ್. ಅದನ್ನ ಹೌದು, ಅದಕ್ಕೊಂದು ಎಂಡ ಆಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕಿ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಸಂತೋಷ. ನೋಡಿ ಪಾಪ, ಅದು ಹೌದು ತಪ್ಪಾಗಿದೆ, ಬಟ್ ಅವರು ತಿದ್ಕೊಳ್ತೀನಿ ಅಥವಾ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಅಂತಾರೆ. ಅದು ಬಹಳ ಮುಖ್ಯ, ತಿದ್ದುಕೊಳ್ಳೋದು. ಶುಭವಾಗ್ಲಿ, ಒಳ್ಳೇದಾಗ್ಲಿ.